ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ RJ ಅಂಕಿತಾ ನಿಮ್ಮ ಜೊತೆ. ಆ್ಯಂಡ್ ನಾವು ಮಾಡತ್ತೀವಿ ರೆಡ್ ರಿವಿಷನ್. ಯಾವ ರಿವಿಷನ್ ಅಪ್ಪ ಅಂತಂದ್ರೆ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೆಂಗೆ ಸ್ಕೋರ್ ಮಾಡಬೇಕು ಅನ್ನುವಂತಹ ಒಂದು ವಿಷಯನ ನಮ್ಮ ಎಕ್ಸ್ಪರ್ಟ್ಸ್ ತಿಳಿಸ್ಕೊಡ್ತಾರೆ ಫಾರ್ ಎವ್ರಿ ಸಿಂಗಲ್ ಸಬ್ಜೆಕ್ಟ್. ಆ್ಯಂಡ್ ಇವತ್ತು ನಮ್ಮ ಜೊತೆ ಇದ್ದಾರೆ ರವಿ ಕುಲಕರ್ಣಿ ಸರ್ ಅವರು. ಇವರು ಹೇಳ್ಕೊಡ್ತಾರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಟ್ ಸರ್ಕಾರಿ ಪ್ರೌಢಶಾಲೆ ಕುರುವಿನಕೊಪ್ಪ. ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ನಮಸ್ಕಾರ ಮೇಡಮ್. ಸೊ ಈ ಒಂದು ಯೂಶ್ವಲಿ ಏನಾಗ್ತದೆ ಅಂತಂದ್ರೆ ಉಳಿದಿರುವಂತಹ ಸಬ್ಜೆಕ್ಟ್ಸ್ ಮ್ಯಾಗ ಒಂದ್ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಮಕ್ಕಳು. ಬಟ್ ಲ್ಯಾಂಗ್ವೇಜಸ್ನಾಗೂ ಸ್ಕೋರ್ ಮಾಡಬಹುದು ಅನ್ನೋದು ಆ ಥಾಟ್ ಅವ್ರಿಗೆ ಬರಂಗಿಲ್ಲ. ಸೊ ಬಹಳ ಜನ ಏನಿರ್ತಾರೆ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಸಿಕ್ಕರು ಸಾಕು ಅನ್ನುವಂಥ ಒಂದು ಥಾಟ್ ಇದ್ದವ್ರು ಇರ್ತಾರೆ. ಸೊ ಈ ಪಾಸಿಂಗ್ ಮಾರ್ಕ್ಸ್ಗಾಗಿ ಯಾವ ರೀತಿ ಅಟೆಂಪ್ಟ್ ಮಾಡಬಹುದು ಮಕ್ಕಳು ಈ ಒಂದು ಕನ್ನಡ ಭಾಷೆ ಒಳಗೆ? ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ. ನಮಸ್ತೆ ಮೇಡಮ್, ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ನಮ್ಮ ಪ್ರಥಮ ಭಾಷೆ ಕನ್ನಡವನ್ನು SSLC ವಿದ್ಯಾರ್ಥಿಗಳು ಎದುರಿಸುವಾಗ ಬಹಳಷ್ಟು ದೊಡ್ಡ ಸವಾಲಿದು. ಯಾಕಂದರೆ ಪ್ರಥಮ ಭಾಷೆಯನ್ನು ಕಲ್ತಿದ್ರೂ ಸಹಿತ ಅವರು ಈ ಮಾತೃಭಾಷೆಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಫೇಲ್ ಆಗ್ತಿರ್ತಾರೆ. ಅದಕ್ಕೆ ಬಹುಶಃ ನನಗನ್ಸಿದಂಗೆ ಅವರ ಆತ್ಮವಿಶ್ವಾಸದ ಕೊರತೆಯೇ ಕಾರಣ. ಯಾಕಂದರೆ ಮಾತೃಭಾಷೆ ಅವರಿಗೆ ಪೂರ್ತಿ ಬಾಲ್ಯದಿಂತರೂ ಅದೇ ತಮ್ಮ ಮನೆಯ ಭಾಷೆ ಆಗಿದ್ದರಿಂದ ಅದರಲ್ಲಿ ಪಾಸ್ ಆಗಲಿಕ್ಕೆ ಏನು ಕಷ್ಟ ಇಲ್ಲ. ಇವತ್ತಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಗಮನಿಸಿದರೆ ಸುಲಭವಾಗಿ ಮಕ್ಕಳೆಲ್ಲರೂ ಸಹಿತ 35 ಅಂಕಗಳನ್ನ 135 ಅಂಕಗಳನ್ನ ಪಡೀಬಹುದು. ನಮ್ಮ SSLC ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟಾರೆ 45 ಪ್ರಶ್ನೆಗಳಿರುತ್ತೆ. 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. ಇನ್ನು 25 ಅಂಕಗಳನ್ನ ಆಂತರಿಕ ಅಂಕಗಳನ್ನ ನಾವೀಗಾಗಲೇ ಶಿಕ್ಷಕರು ಕೊಟ್ಟಿರ್ತೇವೆ. ಇನ್ನು ಬಾಹ್ಯವಾಗಿ 100 ಅಂಕಗಳನ್ನ ಪರೀಕ್ಷೆಯನ್ನು ಎದುರಿಸ್ತಾರೆ. ಅದರಲ್ಲಿ ಅವರು ಪಾಸ್ ಆಗಬೇಕಾಗಿತ್ತಂದರೆ ಪ್ರತಿಯೊಬ್ಬರು ಸಹಿತ 35 ಅಂಕಗಳನ್ನ ಗಳಿಸಲೇಬೇಕು. ಆ 35 ಅಂಕಗಳನ್ನು ಪಡೆದಾಗ ಅವರು ಪ್ರತಿಯೊಬ್ಬರು ಉತ್ತೀರ್ಣ ಆಗ್ತಾರೆ ಮೇಡಮ್. ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದರೆ ಅಲ್ಲಿ ನಮ್ಮ ABC ಅನ್ನುವಂಥ 3 ಗುಂಪುಗಳು ಮಾಡ್ಕೊಂಡಿರ್ತೀವಿ ನಾವು ಮಕ್ಕಳನ್ನ ಕಲಿಸೋ ಸಲುವಾಗಿ. ಅದೇ ರೀತಿಯ ಪ್ರಶ್ನೆ ಪತ್ರಿಕೆಯಲ್ಲೂ ಸಹಿತ 3 ಗುಂಪು ಇರುತ್ತೆ. ಮೊದಲೇದ್ದು ಸುಲಭವಾದಂತಹ ಪ್ರಶ್ನೆಗಳು, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹಿತ ಬರೀಲೇಬಹುದಾದಂಥ ಪ್ರಶ್ನೆಗಳು 30% ಇರುತ್ತೆ. ಅಂದರೆ ಕನ್ನಡ ಭಾಷೆಯಲ್ಲಿ 30 ಅಂಕದ ಪ್ರಶ್ನೆಗಳು, ಆ 30 ಅಂಕಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹಿತ ಪಡಿಬಹುದು. ಅದೇ ರೀತಿಯಾಗಿ ಸಾಧಾರಣ ಪ್ರಶ್ನೆಗಳಂದರೆ 50% ಇರುತ್ತೆ. ಅಂದರೆ ಅದು ಸರಾಸರಿ ಎಲ್ಲ ವಿದ್ಯಾರ್ಥಿಗಳು ಸಹಿತ ಬರೆಯುವಂತಹ ಸಾಧ್ಯತೆ ಇರುವಂಥದ್ದು. ಇನ್ನು ಕಠಿಣತೆಯ ಮಟ್ಟ ಇರುವಂಥದ್ದು ಕೇವಲ 20% ಮಾತ್ರ. 80 ಅಂಕಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹಿತ ಪಡ್ಲಿಕ್ಕೆ ಅನುಕೂಲ ಇರುತ್ತೆ, ಮಾಡಬಹುದು, ಪ್ರತಿಯೊಬ್ಬರು ಮಾಡಬಹುದು. ಸರಾಸರಿ ವಿದ್ಯಾರ್ಥಿಗಳು ಮತ್ತು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಮಾಡಬಹುದು. ಇನ್ನು ಕಠಿಣತೆಯ ಮಟ್ಟ 20 ಇದ್ದಂತಹ ಒಂದು ಭಾಗ ಏನಿಲ್ಲ, ಅದನ್ನ ಸ್ವಲ್ಪ ಬುದ್ಧಿವಂತದಂಥ ಮಕ್ಕಳು ಇರ್ತಾರಲ್ಲ, ಇಂಟೆಲಿಜೆಂಟ್ ಮಕ್ಕಳು ಇದ್ದಂಥವರು ಆ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡ್ತಾರೆ. ಆವಾಗ ಪೂರ್ಣ ಅಂಕಗಳನ್ನ ಪಡ್ಲಿಕ್ಕೆ ಅನುಕೂಲ ಆಗುತ್ತೆ ಮೇಡಮ್. ಸೊ ಈಗ ಒಂದು ಕ್ವೆಶ್ಚನ್ ಪೇಪರ್ ಅನ್ನ ಆನ್ಸರ್ ಮಾಡ್ಬೇಕಾದ್ರೆ ಕೆಲವೊಂದ್ಸಲ ಮೈಂಡ್ನಾಗ ಬರ್ತದೆ 2 ಮಾರ್ಕ್ಸ್ ಕ್ವೆಶ್ಚನ್ ಅಥವಾ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಏನಿರ್ತಾವ, ಇದಕ್ಕೆ ಎಷ್ಟು ಲೈನ್ ಆನ್ಸರ್ ಬರೀಬೇಕು ಅನ್ನುವಂತ ಒಂದು ಥಾಟ್ ಇರ್ತದೆ. ಸೊ ಯಾವ ರೀತಿ ಎಷ್ಟು ಶಬ್ದ ಅಥವಾ ಎಷ್ಟು ಲೈನಿನ ಆನ್ಸರ್ ಇರಬೇಕು ಅಥವಾ ಅದರ ಒಂದು ಸಾರಾಂಶ ಎಷ್ಟು ಇರಬೇಕು 2 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಅಂತ ಹೇಳಬೇಕು? ಮತ್ತೊಂದು ಅತ್ಯುತ್ತಮವಾದಂಥ ಪ್ರಶ್ನೆ ಕೇಳಿದ್ದೀರಿ ಮೇಡಮ್. ನಮ್ಮ ಮಕ್ಕಳಿಗೆ ಇದೊಂದು ಗೊಂದಲ ಇದೆ. ಯಾಕಂದರೆ ನಾವು ಮೌಲ್ಯಮಾಪನ ಮಾಡ್ತಿರ್ಬೇಕಾದ್ರೆ ಈ ರೀತಿಯಂಥ ತೊಂದರೆ ನೋಡ್ತೇವೆ. ನಿಜಕ್ಕೂ 1 ಅಂಕದ ಪ್ರಶ್ನೆ ಇತ್ತು ಅಂದರೆ ಅದು 1ರಿಂದ 2 ಸಾಲಲ್ಲಿ ಇರಬೇಕು. ಕನ್ನಡಕ್ಕೆ ಒಂದು ಸಾಮಾನ್ಯವಾದಂತಹ ಸೂತ್ರವನ್ನು ಹೇಳೋದಾದರೆ ಮಗು 1 ಅಂಕವನ್ನು ಪಡಿಬೇಕಾಗಿತ್ತು ಅಂದ್ರೆ 2 ಸಾಲ ಬರೀಬೇಕು. ಬಹು ಆಯ್ಕೆಯನ್ನು ಪ್ರಶ್ನೆಯನ್ನು ಬಿಟ್ಕೊಂಡು ಇನ್ನು ಯಾವುದೇ ವಾಕ್ಯ ರೂಪದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿತ್ತಂದರೆ ಮಗು 1 ಅಂಕ ಪಡಿಬೇಕಾಗಿತ್ತು ಪ್ರಥಮ ಭಾಷೆ ಕನ್ನಡದಲ್ಲಿ ಅಂದರೆ 2 ಸಾಲ ಬರೀಬೇಕು. 1 ಅಂಕದ ಪ್ರಶ್ನೆಗೆ 2 ಸಾಲ ಇರಬಹುದು, 2 ಅಂಕದ ಪ್ರಶ್ನೆಗೆ ಕನಿಷ್ಠ 4 ಸಾಲ ಇರಬಹುದು. ಇನ್ನು 3 ಅಂಕದ ಪ್ರಶ್ನೆಗಳು ಸಂದರ್ಭ, ಕವಿ ಪರಿಚಯ ಎಲ್ಲ ಬರ್ತಿರ್ತವೆ, ಅದಕ್ಕೆ ಕನಿಷ್ಠ 5ರಿಂದ 6 ಸಾಲ ಬರೀಬೇಕು. ಅದೇ ರೀತಿ 8-10 ವಾಕ್ಯದ ಪ್ರಶ್ನೆಗಳು ಕೊಟ್ಟಿರ್ತಾರೆ, ಅದಕ್ಕೆ ಕನಿಷ್ಠವಾಗಿ 8ರಿಂದ 10 ಸಾಲನ್ನು ಮಗು ಬರೆದರೆ ಆ ಸಂಪೂರ್ಣವಾದಂಥ ಅಂಕಗಳನ್ನ ಮಗು ಪಡಿಬಹುದು ಮೇಡಮ್. ಆಮೇಲೆ ಇನ್ನೊಂದು ಏನಂತಂದ್ರೆ ಈಗ ಕೆಲವೊಂದ್ಸಲ ರಿವಿಷನ್ ಮಾಡಬೇಕಾದ್ರೆ, ಬಿಕಾಸ್ ಇದು ರೆಡ್ ರಿವಿಷನ್ ಅಂತ ಕರಿತೀವಿ, ಹೋದ ವರ್ಷ ಬಂದಿರುವಂತಹ ಪ್ರಶ್ನೆ ಅಥವಾ ಅದಕ್ಕಿಂತ ಮುಂಚೆ ಬಂದಿರುವಂತಹ ಪ್ರಶ್ನೆ ಏನಿರ್ತಾವ ಆ ಒಂದು ಪ್ರಶ್ನೆ ಪತ್ರಿಕೆನ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಪ್ರತಿ ವರ್ಷ ಈ ಒಂದು ಪ್ರಶ್ನೆ ಬಂದೇ ಬರ್ತದ ಅನ್ನುವಂತಹ ಕೆಲವೊಂದು ಪ್ರಶ್ನೆಗಳಿದಾವ. ಲೈಕ್ ಕಂಪಲ್ಸರಿ ಇದನ್ನ ನೀವು ಪ್ರಿಪೇರ್ ಮಾಡಿದ್ರೆ ನೀವು ಈ ಒಂದು ಪೇಪರ್ನಾಗ ಇದನ್ನ ಬರೀಬಹುದು ಅನ್ನುವಂತಹ ಪ್ರಶ್ನೆಗಳು ಯಾವ್ದಾದ್ರು? ಖಂಡಿತವಾಗಲು ಮೇಡಮ್. ಮಕ್ಕಳಿಗೆ ನಾವು ನಮ್ಮ ಶಾಲೆಯಲ್ಲಿ ತಯಾರು ಮಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ಶಿಕ್ಷಕರು ಸಹಿತ ಈ ಕ್ರಮವನ್ನು ಸಹಿತ ಅನುಸರಿಸ್ತೀವಿ ನಾವು. ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿಕೊಂಡು ಅಲ್ಲಿ ಬರಬಹುದಾದಂತಹ ಸಂಭಾವ್ಯ ಪ್ರಶ್ನೆಗಳಿರ್ತಾವಲ್ಲ, ಉದಾಹರಣೆಗೆ ನಮ್ಮ ಶಬರಿ ಎನ್ನುವಂಥ ಒಂದು ಗದ್ಯ ಪಾಠ ಇದೆ 10ನೇ ತರಗತಿಗೆ. ಅದರ ಮೇಲೆ ಪ್ರತಿ ವರ್ಷನೂ ಸಹಿತ ಒಂದು 8-10 ವಾಕ್ಯದ ಪ್ರಶ್ನೆಗಳು ಹೆಚ್ಚಾಗಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಪದ್ಯ ಭಾಗಕ್ಕೆ ಬಂದರೆ ಕೌರವೇಂದ್ರನ ಕೊಂದೆ ನೀನು ಅನ್ನುವಂಥ ಒಂದು ಕುಮಾರವ್ಯಾಸನ ಪದ್ಯ ಭಾಗ ಇದೆ. ಅದರಲ್ಲಿ ಸಹಿತ 8-10 ವಾಕ್ಯದ ಪ್ರಶ್ನೆಯನ್ನು ಪ್ರತಿ ವರ್ಷನೂ ಸಹಿತ ಹೆಚ್ಚಾಗಿ ಕೇಳ್ತಿರ್ತಾರ. ಇನ್ನು ಈ ವರ್ಷ ನಮ್ಮ ಭಾಷೆ ಅನ್ನುವಂಥ ಒಂದು ಪಾಠವನ್ನು ಸೇರಿಸಿದ್ದಾರೆ. ಅಲ್ಲಿಯೂ ಸಹಿತ ಒಂದು 8-10 ವಾಕ್ಯದ ಪ್ರಶ್ನೆಯನ್ನು ಕೇಳಲಿಕ್ಕೆ ಅವಕಾಶ ಇರುತ್ತೆ.
ಮತ್ತೊಂದು ಲಂಡನ್ ನಗರ ಅನ್ನುವಂಥ ಒಂದು ಪಾಠ ಇದೆ, ಗದ್ಯ ಭಾಗ ಇದೆ. ಅಲ್ಲಿಯೂ ಸಹಿತ 8-10 ವಾಕ್ಯದ ಒಂದು ಪ್ರಶ್ನೆಯನ್ನು ಕೇಳೋದ್ರಿಂದ ಮಕ್ಕಳು ಒಂದು ಸ್ವಲ್ಪ ಅಂದಾಜನ್ನು ಮಾಡಬಹುದು. ಈ ಪಾಠದಿಂದ ಪ್ರತಿ ಪ್ರಶ್ನೆಗಳು ಬಂದಿದ್ದಾವು, ಇದನ್ನ ಸ್ವಲ್ಪ ಹೆಚ್ಚು ನಾವು ನಿರೀಕ್ಷೆ ಮಾಡಬಹುದರಿಂದ ಅಂಕಗಳನ್ನ ಅಂತೇಳಿ ಊಹೆ ಮಾಡಬಹುದು ಮೇಡಮ್. ಸೊ ಈಗ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ, ಫಸ್ಟ್ ಲ್ಯಾಂಗ್ವೇಜ್ ಅಂತ ಹೇಳಿ ಬಂದಾಗ ಇದ್ರೊಳಗೂ ಸ್ಕೋರ್ ಮಾಡಬಹುದು ಅಂತಂದಾಗ ಇದಕ್ಕೆ ವ್ಯಾಕರಣ ಎಷ್ಟು ಇಂಪಾರ್ಟೆಂಟ್ ಇರ್ತದೆ, ಗ್ರಾಮರ್ ಹೆಂಗ್ ಸ್ಟ್ರಾಂಗ್ ಆಗಿರ್ಬೇಕು, ಅಂಡ್ ಬರೀ ಗ್ರಾಮರ್ ಗೊತ್ತಿದ್ರೆ ಈ ಒಂದು ಎಕ್ಸಾಮ್ ಅನ್ನ ಪಾಸ್ ಆಗಬಹುದಾ? ಇಲ್ಲ ಮೇಡಮ್, ಗ್ರಾಮರ್ ಬೇಕೇ ಬೇಕು ಸ್ಕೋರ್ ಮಾಡುವಂತಹ ವಿದ್ಯಾರ್ಥಿಗೆ. ಯಾಕಂದ್ರೆ ಇತ್ತೀಚೆಗೆ ಪರೀಕ್ಷೆ ಅಂಕಗಳನ್ನ ನೋಡಿದಾಗ ಮಾತೃಭಾಷೆ ಪ್ರಥಮ ಭಾಷೆಯಲ್ಲಿ 125 ಅಂಕಗಳನ್ನು ಪಡೆಯುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ಪ್ರತಿಯೊಂದು ವ್ಯಾಕರಣಾಂಶಗಳ ತಯಾರಿ ಬಹಳ ಮುಖ್ಯವಾಗಿರಬೇಕು. ಇದು ಗ್ರಾಮರ್ ಅಂದ್ರೆ ನೀವು ಒಂಥರ ಗಣಿತ ಇದ್ದ ಹಾಗೆ. ಗಣಿತವನ್ನು ನಾವು ಹೆಂಗೆ ಕಚ್ಚಾ ಕಾರ್ಯವನ್ನು ಮಾಡ್ಕೊಂಡು ಉತ್ತರವನ್ನು ಕೊಡ್ತೀವೋ, ಈ ಸಂಧಿ ಸಮಾಸ ಮತ್ತೆ ಯಾವುದೋ ಪ್ರಶ್ನೆಗಳು ಬಂದಾಗ, ತದ್ದಿತಾಂತ ಕೃದಂತದ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಕಚ್ಚಾ ಕಾರ್ಯವನ್ನು ಮಾಡಿ ಬಿಡಿಸಿ ಅದು ಯಾವ ಸಂಧಿಗೆ ಉದಾಹರಣೆ, ಯಾವ ಸಮಾಸಕ್ಕೆ ಉದಾಹರಣೆ, ಯಾವ ಛಂದಸ್ಸಿಗೆ ಉದಾಹರಣೆ, ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಹೇಳಿ ಸರಿಯಾಗಿ ಮಕ್ಕಳು ಉತ್ತರಿಸಬೇಕು. ಆವಾಗ ಅದರ ಅಂಕಗಳು ಸಿಗ್ತಾವು. ಆದರೆ ಕೇವಲ ವ್ಯಾಕರಣಾಂಶಕ್ಕೆ ಇರುವಂತಹ ಅಂಕಗಳಂದರೆ 10 ಅಂಕಗಳಿದ್ದಾವೆ. 6 ಬಹು ಆಯ್ಕೆಯ ಪ್ರಶ್ನೆಗಳು ಬಿಟ್ಟರೆ ಸಂಬಂಧೀಕರಿಸಿ ಬರೆಯುವಂತಹ ಅನುರೂಪದ ಪ್ರಶ್ನೆಗಳಂತ ಕೊಟ್ಟಿರ್ತಾರೆ, ಅವು 4 ಇರ್ತಾವೆ. ಅವಷ್ಟೇ ವ್ಯಾಕರಣಾಂಶ. ಇನ್ನು ಇದನ್ನ ಬಿಟ್ಟರೆ ಅಲಂಕಾರದ ಮೇಲೆ ಒಂದು ನೇರವಾಗಿ 3 ಅಂಕದ ಪ್ರಶ್ನೆ ಇರುತ್ತೆ, ಇನ್ನು ಛಂದಸ್ಸಿನ ಮೇಲೆ ಒಂದು 3 ಅಂಕದ ಪ್ರಶ್ನೆ ಇರುತ್ತೆ. ಇನ್ನು ವಾಕ್ಯ ರಚನೆ ವಿಭಾಗ ಅಂದ್ರೆ ಒಂದು 5 ಅಂಕದ ಪತ್ರ, ಒಂದು 5 ಅಂಕದ ಒಂದು ಪ್ರಬಂಧ ಬರಹ, ಮತ್ತೊಂದು 3 ಅಂಕದ ಒಂದು ಗಾದೆ ಮಾತನ್ನು ವಿಸ್ತರಿಸಿ ಬರೆಯುವಂಥದ್ದು ಕೊಟ್ಟಿರ್ತಾರೆ ನಮ್ಮ. ಇವು ಎಲ್ಲವನ್ನು ಸಹಿತ ಮಾಡಿಕೊಂಡ್ರೆ ನೀವು 100ಕ್ಕೆ 100 ಅಂಕ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ, ಬುದ್ಧಿವಂತರಾದಂತಹ ಮಕ್ಕಳಿಗೆ ಸ್ಕೋರನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮೇಡಮ್. ಆಲ್ಸೋ ಈಗ ನೀವು ಆಲ್ರೆಡಿ ಹೇಳಿದಂಗೆ ಈ ಒಂದು 4 ಪಾಠಗಳ ಬಗ್ಗೆ ಹೇಳಿದ್ರಿ ನೀವು, ಗದ್ಯ ಆಮೇಲೆ ಪದ್ಯ ಭಾಗದೊಳಗೆ. ಅದಷ್ಟೇ ಅಲ್ಲದೆ ಈಗ ನೀವು ಹೇಳಿರುವಂಗ ಪತ್ರ ಬರಹ ಆಗಿರ್ಬೋದು, ನಿಬಂಧ ಲೇಖನೆ ಆಗಿರ್ಬೋದು, ಇದನ್ನಷ್ಟ ರೆಡಿ ಮಾಡ್ಕೊಂಡ್ರು ಸಹಿತ ನನಗೆ ಅನಿಸ್ತದ ಜಸ್ಟ್ ಪಾಸ್ ಆಗೋ ಮಕ್ಕಳಿಗೆ ಬಹಳ ಯೂಸ್ಫುಲ್ ಆಗಬಹುದು ಅಂತ. ಖಂಡಿತ ಮೇಡಮ್. ಆ ಪಾಠ ಪದ್ಯವನ್ನ ಬಹಳ ಹೆಚ್ಚು ಒತ್ತು ಕೊಟ್ಟು ನೋಡದೇ ಇದ್ರು ಸಹಿತ, ಯಾಕಂದ್ರೆ ವಾಕ್ಯ ರಚನೆ ವಿಭಾಗಕ್ಕೆ ಪತ್ರ ಪ್ರಬಂಧ ಗಾದೆ ಮಾತಿಗೆ 13 ಅಂಕ ಇದೆ. ವ್ಯಾಕರಣ ಅಂದ್ರೆ ಪೂರ್ತಿಯಾಗಿ ವ್ಯಾಕರಣ 10 ಅಂಕ ಬಂತು, 23 ಅಂಕ ಆಯಿತು. ಆಮೇಲೆ ಅಲಂಕಾರ ಛಂದಸ್ಸು ಒಂದು 3 ಅಂಕ ಅಂತಂದ್ರೆ 29 ಅಂಕ ಆಯಿತು. ಮಗು ಹೆಚ್ಚು ಕಡಿಮೆ ಏನಾಯಿತು, ಪಾಸ್ ಆಗುವಂತ ಒಂದು ಹಂತಕ್ಕೆ 30 ಅಂಕಕ್ಕೆ ಸಮೀಪ ಬಂತು. ಇನ್ನೆಲ್ಲೋ ಬಹು ಆಯ್ಕೆನೋ 1 ಅಂಕ ಪ್ರಶ್ನೆಗಳಿರ್ತಾವ, ಒಂದು 7, ಆ ಮಗು ಅವನನ್ನು ಅಟೆಂಪ್ಟ್ ಮಾಡ್ತು ಅಂತಂದ್ರೆ ಖಂಡಿತವಾಗ್ಲೂ 35 ಅಂಕ ಏನು ಒಂದು ಪಾಸಿಂಗಿಗೆ ಬೇಕಾದಂಥ ಅಂಕ ಇದೆ, ಅದನ್ನು ಸುಲಭವಾಗಿ ಮಕ್ಕಳು ಪಡಿಬಹುದು ಮೇಡಮ್. ಸೊ ಈಗ ನಮ್ಮ ಎಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಏನೊಂದು ಸಂದೇಶನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ, ಅವರು ಹೆಂಗೆ ಅವರ ತಯಾರಿನ ಮಾಡ್ಕೋಬೇಕು ಅಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೇಡಮ್, ಕನ್ನಡದಲ್ಲಿ ಒಂದು ಮಾತಿದೆ, ಎಲ್ಲವೂ ಕೈ ಬಿಟ್ಟಾಗ ಆತ್ಮವಿಶ್ವಾಸ ನಮ್ಮ ಕೈ ಹಿಡಿಯುತ್ತದೆ ಅಂತ ಹೇಳಿ. ಆದ್ದರಿಂದ ವಿದ್ಯಾರ್ಥಿಗಳು ನಿಮ್ಮನ್ನು ಯಾರು ಕೈ ಬಿಟ್ಟರು ಸಹಿತ ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನ ಯಾವತ್ತೂ ಕೈ ಬಿಡಬಾರ್ದು. ಇನ್ನು ಉಳಿದಂಥ ಇಷ್ಟು ದಿವಸ ನಾವೇನು ಮಾಡಿದ್ದೀವಿ ಅನ್ನೋದನ್ನ ಮರ್ತು ಬಿಡೋಣ ಅಂತ, ಅದು ವಾಪಸ್ ಬರದೇ ಇರುವಂಥ ಒಂದು ಸಮಯ ಅದು. ಯಾಕಂದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ರೀತಿಯ ಒಳಗೆ ಅದು ಬರದೇ ಇರುವಂತಹ ಕಾಲ. ಇನ್ನು ಉಳಿದಂತಹ ದಿನಗಳನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅದೇ ಹೇಳಿದ್ವಲ್ಲ. ಈಗ ಪಾಸ್ ಆಗುವಂತಹ ವಿದ್ಯಾರ್ಥಿಗಳು ಕನಿಷ್ಠ ಪಕ್ಷ 1 ಅಂಕದ ಪ್ರಶ್ನೆಗಳಿರ್ತವೆ. ಅಪಠಿತ ಗದ್ಯದ ಮೇಲೆ ಇರುವಂತಹ 4 ಅಂಕ ಇರುತ್ತೆ, ಕಂಠಪಾಠ ಪದ್ಯಕ್ಕೆ 4 ಅಂಕ ಇರುತ್ತೆ, ಪತ್ರ ಬರಹ 5 ಅಂಕ ಇರುತ್ತೆ, ಗಾದೆ ವಿಸ್ತರಣೆ 3 ಅಂಕ ಇರುತ್ತೆ, ಕವಿ ಲೇಖಕರ ಪರಿಚಯಕ್ಕೆ 6 ಅಂಕ ಇರುತ್ತೆ, ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ 6 ಅಂಕ ಇರ್ತವೆ. ಇವೆಲ್ಲ ತಗೊಂಡ್ರು ಸಹಿತ ಸುಲಭವಾಗಿ ನೀವು 35ರಿಂದ 44 ಅಂಕದ ತನಕ ಸಹಿತ ಪಾಸ್ ಆಗಬಹುದು. ಇನ್ನು ಸರಾಸರಿ ವಿದ್ಯಾರ್ಥಿಗಳಿದ್ದಂಥವರು ನೀವು ಈಗಾಗಲೇ ಪಾಸ್ ಆಗಿಬಿಟ್ಟಿರ್ತೀರಿ, ಉತ್ತೀರ್ಣ ಆಗಿರ್ತೀರಿ, ನೀವು ಇದಕ್ಕೆ ಬಯಸ್ತಿರ್ತೀರಿ ಅಂದರೆ ಸ್ವಲ್ಪ ಸ್ಕೋರ್ ಹೆಚ್ಚಿಗೆ ಮಾಡ್ಕೋಬೇಕು. 50-60 ತಗೊಳ್ಳುವಂಥ ಮಕ್ಕಳು ಸ್ವಲ್ಪ 70-80 ಅಂಕನ ಪಡಿಬೇಕು. ಅಂದರೆ ಈಗ ಆಗಲೇ ಹೇಳಿದಂಗೆ ಎಲ್ಲೋ ಒಂದು 2 ಅಂಕದ ಪ್ರಶ್ನೆಗೆ ಒಂದು ಸಲ ಉತ್ತರ ಬರೆದಿರುತ್ತೆ, ಅಲ್ಲಿ 2 ಅಂಕದ ಬದಲಾಗಿ 1 ಅಂಕ ಬಿದ್ದಿರುತ್ತೆ. ಅದು ಇನ್ನೊಂದು ಸ್ವಲ್ಪ ವಿವರವಾಗಿ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಜೊತೆಗೆ ಪತ್ರ ಪ್ರಬಂಧಗಳಲ್ಲಿ ಯಾವುದೋ ಕೆಲವೊಂದಷ್ಟು ಹಂತಗಳನ್ನ ತಪ್ಪಿರ್ತೀರಿ. ಈಗ ಪತ್ರ ಬರಹ ಅಂದಾಗ ಅದರಲ್ಲಿ 8 ಹಂತಗಳು ಸಾಮಾನ್ಯವಾಗಿರ್ತವೆ. 2 ಪತ್ರ ಕೊಟ್ಟಾಗ ಮಕ್ಕಳಿಗೆ ಗೊಂದಲ ಆಗತ್ತೆ. ಯಾವುದೋ ಒಂದು ವೈಯಕ್ತಿಕ ಪತ್ರ ಇರುತ್ತೆ ಮತ್ತು ವ್ಯಾವಹಾರಿಕ ಪತ್ರ ಇರುತ್ತೆ. ಯಾವುದೋ ಒಂದು ಪತ್ರ ಮಾದರಿಯನ್ನು ಮಕ್ಕಳು ರೂಢಿಸ್ಕೊಂಡು ಹೋಗ್ಬಿಟ್ರು ಒಂದು ಪರೀಕ್ಷೆಯಲ್ಲಿ ಸುಲಭವಾಗಿ 5 ಅಂಕಗಳನ್ನ ಪಡೆಯಬಹುದು. 8 ಹಂತಗಳಂತ ಹೇಳಿದ್ರಿ ನೀವು ಪತ್ರ ಲೇಖನದೊಳಗೆ, ಅದನ್ನೊಂದ್ಸಲ ಹೇಳಬೇಕಿತ್ತು, ಯಾವ 8 ಹಂತಗಳು ಅಂತ? ಹಾಂ ಮೇಡಮ್, ಖಂಡಿತವಾಗ್ಲೂ ಹೇಳ್ತೀನಿ. ಪತ್ರ ಬರಹದಲ್ಲಿ ನಾನು ಹೆಚ್ಚಾಗಿ ಮಕ್ಕಳಿಗೆ ಹೇಳುವುದೇನಪ್ಪ ಅಂದರೆ, ವ್ಯಾವಹಾರಿಕ ಪತ್ರವನ್ನು ರೂಢಿಸಿಕೊಂಡ್ರೆ ನಿಮಗೆ ಮುಂದೂ ಸಹಿತ ಉಪಯೋಗ ಆಗುತ್ತೆ ಅನ್ನುವಂಥ ಮಾತು. ಮೊದಲೇದ್ದು ಪತ್ರವನ್ನು ಬರೆಯುವಂಥವ್ರ ವಿಳಾಸ, ಇಂದ ವಿಳಾಸ ಅಂತ ಕರಿತೀವಿ, ಅದು ಮೊದಲೇ ಹಂತ. 2ನೇ ಹಂತ ಪತ್ರವನ್ನು ಯಾರಿಗೆ ನಾವು ಬರೀತಾ ಇದ್ವಿ, ಅಡ್ರೆಸ್ ಮಾಡ್ತಾ ಇದ್ದೀವಿ, ಇವರಿಗೆ ಅನ್ನುವಂಥ ಹಂತ. 3ನೇದ್ದು ಪತ್ರದ ಆರಂಭಿಕ ವಕ್ಕನೆ ಮಾನ್ಯರು ಅನ್ನುವಂಥದ್ದನ್ನು ಸಂಬೋಧಿಸಬೇಕಲ್ಲಿ. ಅದಾದ ನಂತರ ಒಂದು ಸಾಲಲ್ಲಿ ಆ ಪತ್ರವನ್ನು ಯಾವ ವಿಷಯದ ಕುರಿತಾಗಿ ಬರಿತಾ ಇದ್ದೀವಿ ಅಂತ ಹೇಳಿ ಅನ್ನುವಂಥ ವಿಷಯವನ್ನು ಬರೀಬೇಕು. ಆಮೇಲೆ ಪತ್ರದ ಒಡಲು ಅಂದರೆ ಬಹಳ ಒಂದು 3-4 ಸಾಲಲ್ಲಿ ಬರೀಬೇಕಾದಂಥ ಅಂಶ ಅದು, ಅದಕ್ಕೆ 2 ಅಂಕ ಇರುತ್ತೆ ಪತ್ರದ ಒಡಲು.
ಕೊನೆಗೆ ಪತ್ರದ ಮುಕ್ತಾಯದ ಒಂದು ಹಂತ ಅಂತ ಕರಿತೀವಿ, ಧನ್ಯವಾದಗಳೊಂದಿಗೆ ಗೌರವಗಳೊಂದಿಗೆ, ಅದು 6ನೇ ಹಂತ. ಸ್ಥಳ ಮತ್ತು ದಿನಾಂಕ ಅಂತ ಎಡಬದಿಯಲ್ಲಿ ಹಾಕಿ ಅದು 7ನೇ ಹಂತ. ಕೊನೆಯದಾಗಿ ತಮ್ಮ ವಿಶ್ವಾಸಿ ಅಂತ ಬರೋದು ಸಹಿ ಮಾಡಿದರೆ ಅದು 8 ಹಂತ. 8 ಹಂತಗಳನ್ನ ಬರೆದ್ರೆ ಖಂಡಿತವಾಗ್ಲೂ 5 ಅಂಕಗಳನ್ನ ಮಗು ಪಡೀಬಹುದು. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಂದು ನಮ್ಮ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇದೆಲ್ಲ ತಿಳಿಸ್ಕೊಟ್ರಿ ಆ್ಯಂಡ್ ನಿಮ್ಮ ಈ ಒಂದು ಗೈಡೆನ್ಸಿಂದ ನಮ್ಮ ಮಕ್ಕಳು ಪಾಸ್ ಆಗ್ತಾರೆ ಅಂತ ಹೇಳಿ ನಾವು ದೇವ್ರ ಹತ್ರ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ ಮೇಡಮ್, ನಮಗೂ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹಿತ ಧನ್ಯವಾದ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.